ಇನ್ನು ಅದ್ಯಾಕೋ ಏನೋ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಬಣ ಬಡಿದಾಟ ಏನಿದೆ ಅದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ, ಅಥವಾ ದಿನನಿತ್ಯವೂ ಕೂಡ ಒಂದೊಂದು ಹಂತಕ್ಕೆ ಅದು ಸಾಗ್ತಾ ಇದೆ. ಮೊನ್ನೆಯಷ್ಟೇ ಯತ್ನಾಳ್ ಬಣ ಲಿಂಗಾಯತ ನಾಯಕರುಗಳ ಸಭೆ ನಡೆಸುವ ಮುಖೇನವಾಗಿ ವಿಜೇಂದ್ರ ಬಣಕ್ಕೆ ಟಕ್ಕರ್ ಕೊಡೋ ಪ್ರಯತ್ನವನ್ನ ಪಟ್ಟಿದ್ರು. ಇದೀಗ ವಿಜೇಂದ್ರ ಬಣದ ಸರದಿ ಅವರು ಕೂಡ ಲಿಂಗಾಯತ ನಾಯಕರುಗಳ ಒಂದು ಸಭೆ ನಡೆಸುವ ಮುಖೇನವಾಗಿ ವಿಜೇಂದ್ರ ಬಣಕ್ಕೆ ಯತ್ನಾಳ್ ಬಣಕ್ಕೆ ಕೌಂಟರ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದು ದೊಡ್ಡ ಸಮಾವೇಶ ನಡೆಸುವಂತ ನಿಟ್ಟಿನ ಪ್ರಯತ್ನಗಳೇನಿತ್ತು ವಿಜೇಂದ್ರ ಬಣದ ಕೆಲ ನಾಯಕರದ್ದು, ಅದಕ್ಕೆ ಸದ್ಯದ ಮಟ್ಟಿಗೆ ವಿಜೇಂದ್ರ ಅವರೇ ಅದಕ್ಕೊಂದು ಸದ್ಯಕ್ಕೆ ಮಟ್ಟಿಗೆ ಮುಂದಕ್ಕೆ ಹೋಗ್ಬಿಡಿ, ಸಮಾಧಾನಕರ ರೀತಿಯಾಗಿ ವರ್ತಿಸೋಣ ಅನ್ನುವಂತ ರೀತಿಯಾಗಿ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಬಿಜೆಪಿ ಮನೆಯಲ್ಲಿ ಬನ್ನಿ ನೋಡೋಣ. ಕೆಲವು ಪ್ರಮುಖರು ಬಿಟ್ರೆ ಉಳಿದಂತ ಮುಖಂಡರುಗಳು ಯಾರು ಅಂತೇಳಿ ಅವ್ರ ಬೀದಿನಲ್ಲ ಕೇರಿನಲ್ಲೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ನೇರವಾಗೂ ನನ್ನ ಬೆಂಬಲ ಇಲ್ಲ ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ನಮ್ಮ ಬೆಂಬಲ ಇಲ್ಲ. ಇವತ್ತು ಯಾರಾದ್ರೂ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂತೀವಿ. ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯದ ಬೇಗುದಿ ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಿದೆ. ಎಲ್ಲವೂ ತಣ್ಣಗಾಯ್ತು, ರೆಬೆಲ್ಸ್ ರಗಳೆ ಕಡಿಮೆ ಆಯ್ತು ಅನ್ನುವಷ್ಟರಲ್ಲಿ ಬಣಗಳ ರಣತಂತ್ರದಾಟ ತೆರೆಮರೆಯಲ್ಲಿ ಜೋರಾಗಿದೆ. ಯತ್ನಾಳ್ ವರ್ಸಸ್ ವಿಜೇಂದ್ರ ನಡುವಿನ ಕದನ ಇದೀಗ ಜಾತಿ ಲೆಕ್ಕಾಚಾರಕ್ಕೂ ತಿರುಗಿಕೊಂಡಿದೆ. ಮೊನ್ನೆಯಷ್ಟೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲಿಂಗಾಯತ ಮುಖಂಡರ ಸಭೆ ನಡೆಸಿದ್ದ ಶಾಸಕ ಯತ್ನಾಳ್ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಚಕ್ರ ವ್ಯೂಹ ರಚಿಸಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ವಿಜೇಂದ್ರ ಬಣ ಕೂಡ ಅಖಾಡಕ್ಕೆ ಇಳಿದಿದೆ. ಯತ್ನಾಳ ಲಿಂಗಾಯತ ಅಸ್ತ್ರಕ್ಕೆ ವಿಜೇಂದ್ರ ಬಣ ಟಕ್ಕರ್. ಲಿಂಗಾಯತ ಅಸ್ತ್ರ, ಒಗ್ಗಟ್ಟಿನ ಹೋರಾಟ, ಟಾರ್ಗೆಟ್ ರೆಬೆಲ್ಸ್. ರಾಜ್ಯ ಕೇಸರಿ ಮನೆಯಲ್ಲಿನ ರಗಳೆ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಮಾತಿನ ಸಮರ ಆಯಿತು, ನೋಟಿಸ್ ಕಾಳಗವು ನಡೆಯಿತು. ಇದೀಗ ಎರಡೂ ಬಣಕ್ಕೂ ಅಸ್ತ್ರವಾಗಿರೋದು ಲಿಂಗಾಯತ ಟ್ರಂಪ್ ಕಾರ್ಡ್. ಮೊನ್ನೆ ಯತ್ನಾಳ್ ಲಿಂಗಾಯತ ಮುಖಂಡರ ಸಭೆ ನಡೆಸಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ರು. ಇದಕ್ಕೆ ಟಕ್ಕರ್ ಎಂಬಂತೆ ಇಂದು ವಿಜೇಂದ್ರ ಬಣ ಮೈ ಕೊಡವಿ ನಿಂತಿದೆ. ಇಂದು ದಾವಸ್ಪೇಟೆ, ತುಮಕೂರು ಸೇರಿದಂತೆ ಹಲವು ಕಡೆ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆಸಿದೆ. ತುಮಕೂರಿನ ಸಭೆಯಲ್ಲಿ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಸಮಾಜದ ಮುಖಂಡರು ಭಾಗಿಯಾಗಿದ್ರು. ಸಭೆಯಲ್ಲಿ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಗುಡುಗಿದ ರೇಣುಕಾಚಾರ್ಯ, ಬೆಂಗಳೂರಿನಲ್ಲಿ ಸಭೆ ಸೇರಿದವರು ಯಾರು ಕೂಡ ವೀರಶೈವ ಲಿಂಗಾಯತರಲ್ಲ, ಅವರೆಲ್ಲ ಸವಕಲು ನಾಣ್ಯಗಳು ಅಂತ ಗರಂ ಆದ್ರು. ಸಮಾವೇಶದ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್. ಇಂದು ಜಸ್ಟ್ ಟ್ರೇಲರ್, ಮುಂದಿದೆಯಾ ಅಸಲಿ ಪಿಕ್ಚರ್? ಹೀಗೊಂದು ಪ್ರಶ್ನೆ ಶುರುವಾಗಿದೆ ರೇಣುಕಾಚಾರ್ಯ ಹೇಳಿಕೆಯಿಂದ. ಸಭೆಯಲ್ಲಿ ಮಾತನಾಡಿದ ರೇಣುಕಾ, ಮುಂದೆ ವೀರಶೈವ ಲಿಂಗಾಯತರ ಸಮಾವೇಶ ಮಾಡಲಾಗುತ್ತೆ. ಇದಕ್ಕಾಗಿ ಮಾರ್ಚ್ 4ರಂದು ಸಭೆ ಇದೆ. ನಂತರ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡ್ತೇವೆ ಎಂದಿದ್ದು ಶಕ್ತಿ ಪ್ರದರ್ಶನದ ಗುಟ್ಟು ಹೇಳ್ತಿದೆ. ದಯಮಾಡಿ 4ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಗಾಯತ್ರಿ ಬ್ಯಾಂಡ್ ಅರಮನೆ ಆವರಣದಲ್ಲಿ ಪೂರ್ವವರ್ಷದ ಸಮಾವೇಶ ಅಲ್ಲ, ಸಮಾವೇಶ ದಿನಾಂಕ ನಿಗದಿ ಮಾಡಿ ಎಲ್ಲರಿಗೆ ಹೇಳ್ತೀವಿ. ಕೇವಲ ಪೂರ್ವ ಸಭೆ ಮಾಡ್ತೀವಿ. ರೇಣುಕಾಚಾರ್ಯ ಸಮಾವೇಶದ ಸುಳಿವು ಕೊಡ್ತಿದ್ರೆ ಬಿವೈ ವಿಜೇಂದ್ರ ಮಾತ್ರ ಯಾವುದೇ ಸಭೆಗಳಿಗೆ ಅವಕಾಶ ಇಲ್ಲ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಇತ್ತೀಚೆಗೆ ಕೆಲವರು ಯಡಿಯೂರಪ್ಪನವರು ಮತ್ತೆ ನನ್ನ ವಿರುದ್ಧ ಏನು ಕೆಲವು ಸಮಾಜ ಮುಖಂಡರು ಅಂತೇಳಿ ಸಭೆನ ಕರೆದಿದ್ರು. ನಾನು ನೇರವಾಗಿ ಹೇಳ್ತೇನೆ ಮಾಧ್ಯಮ ಸ್ನೇಹಿತರಿಗೆ, ಅವ್ರು ಯಾರು ಅಂತೇಳಿ ಕೆಲವು ಪ್ರಮುಖರು ಬಿಟ್ರೆ ಉಳಿದಂತ ಮುಖಂಡರುಗಳು ಯಾರು ಅಂತೇಳಿ ಅವ್ರ ಬೀದಿನಲ್ಲ ಕೇರಿನಲ್ಲೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಈ ವಿಚಾರವನ್ನು ಹಿಡ್ಕೊಂಡು ನಾವುಗಳು ಕೂಡ ಸಮಾಜದ ಪ್ರಮುಖರು ಸಭೆಯನ್ನ ಕರೀತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾನು ನೆನ್ನೆನೂ ಕೂಡ ಕೆಲವು ಪ್ರಮುಖರಿಗೆ ನಾನು ಹೇಳಿದ್ದೇನೆ, ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಹೋದ್ರೆ ಅದರ ನೋ ಎಂಡ್. ಇದು ಖಂಡಿತ ನಾನು ರಾಜ್ಯದ ಅಧ್ಯಕ್ಷನಾಗಿ ಇದು ಒಪ್ಕೊಳ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇದಕ್ಕೆ ನೇರವಾಗೂ ನನ್ನ ಬೆಂಬಲ ಇಲ್ಲ ಅಥವಾ ಪರೋಕ್ಷವಾಗಿ ಕೂಡ ಈ ಸಭೆಗಳಿಗೆ ನಮ್ಮ ಬೆಂಬಲ ಇಲ್ಲ. ಯತ್ನಾಳ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು, ಯತ್ನಾಳ್ ತೂಕವಾದ ನಾಯಕ, ಮುಂದೆ ಎಲ್ಲವೂ ಸರಿಯಾಗಲಿದೆ ಅಂದ್ರು. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಹೈಕಮಾಂಡ್ ವೀಕ್ ಅನ್ನೋ ಪ್ರಶ್ನೆ ಇಲ್ಲ.
ಯತ್ನಾಳ್ ಅವರು, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಕರ್ನಾಟಕ ರಾಜ್ಯದ ಒಬ್ಬ ತೂಕವಾದಂತ ಒಬ್ಬ ನಾಯಕ ಇದನ್ನ. ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವುದೇ ವೈಯಕ್ತಿಕವಾದಂತ ವಿಚಾರ ಬಂದಂತ ಟೈಮ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದಾವಾಗ್ಲಿ, ಪಾರ್ಟಿ ವಿಚಾರ ಬಂದಂತ ಟೈಮ್ ನಾವೆಲ್ಲರಿಗೂ ಒಂದೇ ಅನ್ನೋಂಥ ಭಾವನೆದಿಂದ ಪಾರ್ಟಿಯಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ಯಾರಾದ್ರೂ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂತೀವಿ. ಆಲ್ರೆಡಿ ಏನು ಸ್ಪಷ್ಟನೆ ಕೊಡಬೇಕಾಯ್ತು ಎಲ್ಲ ಮಾಧ್ಯಮಗಳ ಮೂಲಕ ಹೈಕಮಾಂಡ್ ಕೂಡ ಯತ್ನಾಳ್ ಅವರು ಕೊಟ್ಟಿರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಜೋಡಿಸ್ಕೊಂಡು ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಕೂಡ ಜೋಡಬೇಕಲ್ಲ, ಜೋಡಿಸ್ಕೊಂತೀವಿ. ಆ ಚಾಮುಂಡಿ ತಾಯಿ ಆಶೀರ್ವಾದದಿಂದ ಪುನಃ ಅಧಿಕಾರಕ್ಕೆ ಕೂಡ ಬರುವಂತ ಪ್ರಯತ್ನ ಮಾಡ್ತಾರೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ತಣ್ಣಗಾಯಿತು ಅಂತ ಹೇಳೋಕೆ ಏನೂ ಇಲ್ಲ. ಅದ್ಯಾವಾಗ ಇನ್ಯಾವ ಮೂಲೆಯಿಂದ ಅಸಮಾಧಾನ ಸ್ಫೋಟ ಆಗುತ್ತೋ ಅನ್ನೋದೇ ದೊಡ್ಡ ಅಚ್ಚರಿ. ಬ್ಯೂರೋ ರಿಪೋರ್ಟ್, TV9.